ಖಾನಾಪುರ ತಾಲೂಕಿನ ಬೇಡಿ ಗ್ರಾಮದ ಜ್ಞಾನೇಶ್ವರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ನೇಗಿಲಯೋಗಿ ರೈತ ಸೇವಾ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ 46ನೇ ರೈತ ಹುತಾತ್ಮ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ವೇಳೆ ಕರ್ನಾಟಕ ರಾಜ್ಯ ನೇಗಿಲಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ರವರು ಮಾತನಾಡಿ, ದೇಶದ ಜನರ ಹೊಟ್ಟೆ ತುಂಬಿಸುವ ರೈತನೇ ಇಂದು ತನ್ನ ಬದುಕಿಗಾಗಿ ಹೋರಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನ್ನ ನೀಡುವ ಕೈಗಳು ಸಾಲದ ಸುಳಿಯಲ್ಲಿ ಸಿಲುಕಿವೆ. ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ರೈತ ಹುತಾತ್ಮರ ತ್ಯಾಗವನ್ನ ಸ್ಮರಿಸುವುದು ಕೇವಲ ಒಂದು ದಿನದ ಆಚರಣೆಯಾಗದೆ ರೈತರ ಹಕ್ಕುಗಳಿಗಾಗಿ ನಡೆಯುವ ನಿರಂತರ ಹೋರಾಟಕ್ಕೆ ಪ್ರೇರಣೆಯಾಗಬೇಕು ಎಂದು ಕರೆಯನ್ನ ನೀಡಿದರು. ಇನ್ನೂ ಅನೇಕ ಸಮಸ್ಯೆಗಳಾದ ಆದರೆ ಯಾವ ಸಮಸ್ಯೆಗೂ ಯಾವ ಸರ್ಕಾರಗಳು ಸ್ಪಂದಿಸ್ತಿಲ್ಲ ಬಂದರೆ ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲನ್ನು ತೋರಿಸಿಕೊಡಾಗತೈತಿ. ನಮ್ಮಲ್ಲಿ ಒಗ್ಗಟ್ಟಿನ ಕೆಟ್ಟತನ ಇದ್ದಪ್ಪ ಅಂದ್ರೆ ಎಲ್ಲ ಸರ್ಕಾರಗಳು ಆ ಟೈಮನ್ನು ನಮ್ಮ ತಾತ ಬಂದಿರ್ತಾವ. ಇವತ್ತು ಇವುಗಳ ಸ್ವಾರ್ಥ ಭೂಮಿಕೆಯನ್ನ ಇವತ್ತು ಯಾವ ಸರ್ಕಾರ ನಮಗೆ ದಾಖ ಮಾಡ್ತಾ ಇಲ್ಲ. ಇವತ್ತ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಅನ್ನದಾತ ಪ್ರಭುಗಳಿಗೆ, ಸ್ವಾಮೀಜಿಗಳಿಗೆ ಮತ್ತು ಎಲ್ಲ ನಮ್ಮ ಈ ಶಿಕ್ಷಕರು ಇವತ್ತುಗಳು ಇದೊಂದು ಸ್ವಲ್ಪ ಹೇಳ್ತೇನೆ. ನನ್ನ ಗುರುಗಳು ಮತ್ತು ಸೈನಿಕರು ದೇಶದ ಬೆನ್ನೆಲುಬು ರೈತ ಹಾಗೂ ಸೈನಿಕ, ಇವು ಎರಡು ಕಣ್ಣು ದೇಶದ್ದು. ಇವತ್ತ ಶಿಕ್ಷಕರು ರೈತ ಗೀತೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ರೈತ ಹೋರಾಟದಲ್ಲಿ ಹುತಾತ್ಮರಾದ ರೈತರ ಭಾವಚಿತ್ರಗಳಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಯಿತು. ಹುತಾತ್ಮ ರೈತರ ತ್ಯಾಗವನ್ನ ಸ್ಮರಿಸಿ ಅವರ ಹೋರಾಟದ ಹಿನ್ನೆಲೆ ಹಾಗೂ ರೈತ ಸಮುದಾಯದ ಇಂದಿನ ಸ್ಥಿತಿಗತಿಯ ಕುರಿತು ಕಾರ್ಯಕ್ರಮದಲ್ಲಿ ಗಂಭೀರ ಚರ್ಚೆಯನ್ನ ನಡೆಸಲಿದ್ದು, ಬಳಿಕ ಸಮಾಜದ 3 ಪ್ರಮುಖ ಶಕ್ತಿಗಳಾದ ಶಿಕ್ಷಕರು, ಸೈನಿಕರು ಹಾಗೂ ರೈತರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ದೇಶದ ಬೆನ್ನೆಲುಬಾದ್ರೆ ಸೈನಿಕರು ನಮ್ಮ ಎರಡನೇ ಕಣ್ಣು ಅಂತ ಕರೆಸ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಇವರಿಬ್ಬರು ಇಲ್ಲ ಅಂದ್ರೆ ಯಾವುದು ಕೆಲಸ ಇಲ್ಲ. ಹೌದೇ ರಥದ 2 ಚಕ್ರಗಳ ಹೇಗಾದ್ರೆ ಅದು 2 ಚಕ್ರಗಳಿಂದ ಇದ್ರ ಜೊತೆಗೆ ಇನ್ನೊಂದು ಮಾತನಾಡ ಮಾಡ್ಕೊಳ್ತೀನಿ. ನಾವು ಪ್ರತಿನಿತ್ಯ ಏನು ಪೂಜೆ ಪುರಸ್ಕಾರ ಪುಣ್ಯ ಕೆಲಸಗಳನ್ನು ಮಾಡ್ತೀವಲ್ಲ ಅದರಲ್ಲಿ 10% ಭಾಗ ಸರ್ಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಗುರುವರರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಸತ್ಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೀಗ ಮುಂದಿನದಾಗಿ ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಭೀಮಪ್ಪ ಕುರುಬರ್, ಜಿಲ್ಲಾಧ್ಯಕ್ಷ ಕಲ್ಲಪ್ಪ ಹರಿಮಾಲ, ಕಿತ್ತೂರು ತಾಲೂಕು ಅಧ್ಯಕ್ಷ ವೀರಭದ್ರ ತುರುಮುರಿ, ಬೈಲಹೊಂಗಲ್ ಅಧ್ಯಕ್ಷ ಸೋಮಲಿಂಗ್, ಖಾನಾಪುರ ಅಧ್ಯಕ್ಷ ಮನೋಹರ್ ಸುಳಿಬಾವಿ ಹಾಗೂ ಪರಶುರಾಮ್ ಪಾಟೀಲ್, ಶಂಕರ್ ಮಹಾಜನ್, ಕಲ್ಲಪ್ಪ ರಪಾಟಿ, ಇತರೆ 100 ರೈತ ಮುಖಂಡರು, ಶಾಲಾ ಶಿಕ್ಷಕರು, ಸೈನಿಕರು ಉಪಸ್ಥಿತರಿದ್ದರು. ರುದ್ರಪ್ಪ, ಹುಬ್ಬಳ್ಳಿ, 9 ಲೈವ್ ನ್ಯೂಸ್.